ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ.ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವ್ಯಾವು, ಅಧಿಕೃತ ಭಾಷೆಗಳು ಎಷ್ಟಿವೆ ಮತ್ತು RBI ನೋಟ್ ಮೇಲೆ ಇರುವಂಥ ಭಾಷೆಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡುತ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು. ಭಾರತದಂಥ ಒಂದು ದೊಡ್ಡ ದೇಶದಲ್ಲಿ ಹಲವಾರು ಭಾಷೆಗಳಿವೆ ಸ್ನೇಹಿತರೆ. ಬಟ್ ಅದರಲ್ಲಿ ಕೆಲವೇ ಭಾಷೆಗಳಿಗೆ ಮಾತ್ರ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಅವು ಯಾವ್ಯಾವು ಮತ್ತು ಎಷ್ಟು ಭಾಷೆಗಳು ನೀಡಲಾಗಿದೆ ನೋಡುತ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ಯಾವಾಗ ಕೊಡಲಿಕ್ಕೆ ಪ್ರಾರಂಭ ಮಾಡಿದ 2004ರಿಂದ ಈ ಶಾಸ್ತ್ರೀಯ ಸ್ಥಾನಮಾನ ಒಂದು ಭಾಷೆಯ ಸ್ಥಾನಮಾನ ಕೊಡ್ತಾ ಇದ್ದಾರೆ. ಮೊದಲ ಬಾರಿಗೆ ಯಾವ ಭಾಷೆಗೆ ನೀಡಲಾಗಿದೆ ಅಂದರೆ ತಮಿಳು ಭಾಷೆಗೆ, ಏನು ತಮಿಳುನಾಡಿನಲ್ಲಿ ಮಾತನಾಡುವಂಥ ತಮಿಳು ಭಾಷೆಗೆ 2004ರಲ್ಲಿ ಈ ಸ್ಥಾನಮಾನ ಕೊಡಲಾಗಿದೆ. ಇನ್ನು ಎರಡನೇದಾಗಿ ಸಂಸ್ಕೃತ ಭಾಷೆಗೆ 2005ರಲ್ಲಿ. ಇನ್ನು ಮೂರನೇದಾಗಿ ಕನ್ನಡ ಭಾಷೆ, ನಮ್ಮ ನೆಚ್ಚಿನ ಭಾಷೆಯಾದಂಥ ಕನ್ನಡ ಭಾಷೆಗೆ 2008ರಲ್ಲಿ. ಅದೇ ವರ್ಷ ಅದೇ ದಿನಾಂಕದಂದು ಕೂಡ ತೆಲುಗು ಭಾಷೆಗೆ ಕೂಡ ಕೊಡಲಾಗಿದೆ. ಇನ್ನು 5ನೇ ಭಾಷೆಯಾಗಿ ಮಲಯಾಳಂ, ಕೇರಳ ರಾಜ್ಯದಲ್ಲಿ ಮಾತನಾಡುವಂಥ ಮಲಯಾಳಂ ಭಾಷೆಗೆ 2013ರಲ್ಲಿ ಒಂದು ಈ ಶಾಸ್ತ್ರೀಯ ಸ್ಥಾನಮಾನ ಕೊಡಲಾಗಿದೆ. ಇನ್ನು ಒರಿಸ್ಸಾ ರಾಜ್ಯದಲ್ಲಿ ಮಾತನಾಡುವಂಥ ಯಾವುದು ಒಡಿಯಾ ಭಾಷೆಗೆ 2014ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಸ್ನೇಹಿತರೆ, ಮೊದಲು ಏನು 6 ಶಾಸ್ತ್ರೀಯ ಸ್ಥಾನಮಾನ ಪಡೆದಿವೆಯಲ್ಲ, ಇದರಲ್ಲಿ ಭಾಳಷ್ಟು ಭಾಷೆಗಳು ದಕ್ಷಿಣ ಭಾರತದಿಂದ ಇವೆ. ಯಾವುದಪ್ಪ? ತಮಿಳು ಭಾಷೆ, ಕನ್ನಡ, ತೆಲುಗು, ಮಲಯಾಳಂ ಇವೆಲ್ಲ ದಕ್ಷಿಣ ಭಾರತದ, ಅದರಲ್ಲಿಯೂ ದ್ರಾವಿಡ ಭಾಷೆಗಳೇ ಪಡೆದಿದ್ದವು ಸ್ನೇಹಿತರೆ. ಒಟ್ಟು 6 ಇತ್ತು. ಬಟ್ ಈ ಬಾರಿ 2024ರಲ್ಲಿ ಮತ್ತೆ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಅವು 5 ಯಾವ್ಯಾವ ನೋಡೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಮರಾಠಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಮಾತನಾಡುವಂಥ ಮರಾಠಿ ಭಾಷೆ ಆಗಿರ್ಬೋದು, ಪಾಲಿ ಭಾಷೆ, ಪ್ರಾಕೃತ ಭಾಷೆ, ಇವೆಲ್ಲ ಮಹಾವೀರ ಮತ್ತು ಗೌತಮ ಬುದ್ಧರ ಕಾಲದಲ್ಲಿ ಅವರ ಬೋಧನೆಗಳು ಈ ಭಾಷೆಯಲ್ಲಿದ್ದು ಸ್ನೇಹಿತರೆ. ಆ ಭಾಷೆಗಳಿಗೂ ಕೂಡ ಈಗ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದೆ. ಇನ್ನು ಅಸ್ಸಾಮಿ ಭಾಷೆ, ಇನ್ನು ಬಂಗಾಳಿ ಭಾಷೆ, ಈ ಭಾಷೆಗಳಿಗೂ ಕೂಡ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ. ಹಾಗಾಗಿ ಒಟ್ಟು ಎಷ್ಟು ಭಾಷೆಗಳಪ್ಪ ಅಂದ್ರೆ ಪ್ರೆಸೆಂಟ್ 11 ಭಾಷೆಗಳಿಗೆ ಪ್ರಸ್ತುತ ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಒಟ್ಟು ಭಾಷೆಗಳ ಸಂಖ್ಯೆ 11 ಅಂತ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ. ಇನ್ನು ಅಧಿಕೃತ ಭಾಷೆಗಳು, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ಸ್ನೇಹಿತರೆ. ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಏನು ಇದ್ರ ಬಗ್ಗೆ ನೋಡೋದಾದ ಸ್ನೇಹಿತರೆ, ಸಂವಿಧಾನದ 8ನೇ ಅನುಸೂಚಿಯು, ಏನು ಸಂವಿಧಾನದಲ್ಲಿ ಪ್ರಸ್ತುತ 12 ಅನುಸೂಚಿಗಳಿವೆ. ಅದರಲ್ಲಿ 8ನೇ ಅನುಸೂಚಿ ಯಾವುದರ ಬಗ್ಗೆ ತಿಳಿಸ್ತದೆ ಅಂದರೆ ಅಧಿಕೃತ ಭಾಷೆಗಳ ಕುರಿತು ಒಂದು ಮಾಹಿತಿಯನ್ನು ನೀಡುತ್ತದೆ. ಹಾಗಾದರೆ ಎಷ್ಟಿವೆಪ್ಪ ಅಧಿಕೃತ ಭಾಷೆಗಳು ನೋಡೋದಾದ್ರೆ, ಆರಂಭದಲ್ಲಿ ಏನು ಪ್ರಾರಂಭದ ನಮ್ಮ ಸಂವಿಧಾನದಲ್ಲಿ ಕೇವಲ ಅಧಿಕೃತ ಭಾಷೆಗಳಿದ್ದ ಸಂಖ್ಯೆ ಕೇವಲ 14 ಭಾಷೆಗಳು ಮಾತ್ರ ಇದ್ದವು. ಅವು ಯಾವ ನೋಡೋದು ಸ್ನೇಹಿತರೆ, ಅಸ್ಸಾಮಿ ಆಗಿರ್ಬೋದು, ಬೆಂಗಾಲಿ, ಗುಜರಾತಿ, ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಹಿಂದಿ, ಕಾಶ್ಮೀರ್, ಮಲಯಾಳಿ, ಮರಾಠಿ, ಪಂಜಾಬಿ, ಉರ್ದು, ಒರಿಯಾ ಅಂತೇಳಿ ಕೇವಲ 14 ಭಾಷೆಗಳಿಗೆ ಮಾತ್ರ ಅಧಿಕೃತ ಭಾಷೆಗಳಿದ್ದರೆ 8ನೇ ಅನುಸೂಚಿಯಲ್ಲಿ 14 ಭಾಷೆಗಳಿದ್ದು. ತದನಂತರ ಒಂದೊಂದಾಗಿ ಭಾಷೆಗಳನ್ನು ಈ ಅನುಸೂಚಿಯಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಇವಕ್ಕರ ಮೇಲೂ ಕ್ವಶನ್ ಕೇಳಿದ್ದಾನೆ. 15ನೇ ಭಾಷೆಯಾಗಿ ಯಾವ ಭಾಷೆ ಅಧಿಕೃತ ಭಾಷೆಗೆ ಸೇರಿದೆ ಅಂತ ಕೇಳಿದ್ದಾನೆ ಸ್ನೇಹಿತರೆ. 15ನೇ ಭಾಷೆ ಯಾವುದು? ಸಿಂಧಿ ಭಾಷೆ. ಯಾವ ವರ್ಷ ಅಂದರೆ ಇದು 1967ರಲ್ಲಿ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂದರೆ 21ನೇ ತಿದ್ದುಪಡಿ ಮೂಲಕ ಇದನ್ನು 8ನೇ ಅನುಸೂಚಿಗೆ ಸೇರಿಸಲಾಗಿದೆ. ಇನ್ನು ನೆಕ್ಸ್ಟ್ ಮುಂದೆ ನೋಡೋದ ಸ್ನೇಹಿತರೆ, 16ನೇ ಭಾಷೆಯಾಗಿ, 17ನೇ ಭಾಷೆಯಾಗಿ, 18ನೇ ಭಾಷೆಯಾಗಿ ಒಮ್ಮೆ 3 ಭಾಷೆಗಳನ್ನು ಈ ಒಂದು ಅನುಸೂಚಿಗೆ 8ನೇ ಅನುಸೂಚಿಗೆ ಸೇರಿಸಲಾಗಿದೆ. ಯಾವ್ಯಾವ ಭಾಷೆಗಳು ನೋಡೋದಾರೆ, ಕೊಂಕಣಿ ಭಾಷೆ, ಮಣಿಪುರಿ ಆಗಿರ್ಬೋದು, ನೇಪಾಳಿ ಭಾಷೆ ಅಂತೇಳಿ 1992ರಲ್ಲಿ ಸಂವಿಧಾನದ 71ನೇ ತಿದ್ದುಪಡಿ ಮೂಲಕ ಈ 3 ಭಾಷೆಗಳನ್ನು ಕೂಡ 8ನೇ ಅನುಸೂಚಿಗೆ ಸೇರಿಸಲಾಯಿತು. ಇನ್ನು ಕೊನೆಯದಾಗಿ ಸೇರಿಸೋದು ಯಾವಾಗಂದ್ರೆ ಸ್ನೇಹಿತರೆ, 19ನೇ ಭಾಷೆ, 20ನೇ ಭಾಷೆ, 21, 22 ಅಂತೇಳಿ 23 ಅಲ್ಲ ಸ್ನೇಹಿತರೆ, ಕೇವಲ 22ನೇ ಭಾಷೆಗೆ ಯಾವ್ಯಾವಪ್ಪ ಅಂದ್ರೆ
ಬೋಡೋ ಆಗಿರ್ಬೋದು, ಡೋಗ್ರಿ ಆಗಿರ್ಬೋದು, ಮೈಥಿಲಿ, ಸಂತಾಲಿ ಅಂತೇಳಿ ಈ 4 ಭಾಷೆಗಳನ್ನು ಕೂಡ 2004ರಲ್ಲಿ ಎಷ್ಟನೇ ತಿದ್ದುಪಡಿ 92ನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಹಾಗಾದರೆ ಪ್ರಸ್ತುತ 8ನೇ ಅನುಸೂಚಿಯಲ್ಲಿರುವ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 22 ಸ್ನೇಹಿತರೆ. ಎಷ್ಟು? 22 ಅಂತ ಹೇಳ್ಬೋದು. ಹಾಗಾದ್ರೆ ಮೂಲ ಸಂವಿಧಾನದಿದ್ದು ಕೇವಲ 14 ಅಂತ ಹೇಳ್ತೀವಿ. ಆಮೇಲೆ 15ನೇ ಭಾಷೆಯಾಗಿ ಸಿಂಧಿ ಭಾಷೆ, ಆಮೇಲೆ ಕೊಂಕಣಿ, ಮಣಿಪುರಿ, ನೇಪಾಳಿ ಇವು ಯಾವ ಸೇರಿರೋ ಸ್ನೇಹಿತರೆ ಇವ್ರ ಮೇಲೆ ಕ್ವಶನ್ ಕೇಳ್ತಾ ಇರ್ತಾನೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸ್ನೇಹಿತರೆ, ಇಂಗ್ಲೀಷ್ ಭಾಷೆ ಈ ಅಧಿಕೃತ 22 ಭಾಷೆಗಳಲ್ಲಿ ಈ ಭಾಷೆ ಇಲ್ಲ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಹಾಗಾದ್ರೆ ಸ್ನೇಹಿತರೆ ಅಧಿಕೃತ ಭಾಷೆಗಳಿಗೆ ಇರುವುದರಿಂದ ಏನು ಅನುಕೂಲ ಸಿಗುತ್ತದೆ ಅಂತ ನೋಡೋದು ಸ್ನೇಹಿತರೆ, ನಾವು ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳ್ತೇವೆ ಸ್ನೇಹಿತರೆ. ಅದು ಕೊಡಬೇಕಂದ್ರೆ ಒಂದು ಮಾನದಂಡ ಏನಪ್ಪ ಅಂದ್ರೆ 8ನೇ ಅನುಸೂಚಿಯಲ್ಲಿ ಆ ಭಾಷೆಯಲ್ಲಿ ಆ ಕವಿಗಳು ಕವಿತೆಯನ್ನು ರಚನೆ ಮಾಡಿರಬೇಕು. ಅಂದರೆ ಈ ಅನುಸೂಚಿರೋ ಭಾಷೆಗಳಿಗೆ ಮಾತ್ರ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತದೆ ಅಂತೇಳಿ ಇದು ಒಂದು ಅನುಕೂಲ ತಿಳ್ಬೋದು ಸ್ನೇಹಿತರೆ. ಇನ್ನೊಂದು ನೋಡೋದಾದ್ರೆ ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಅಧಿಕೃತ ಭಾಷೆಗಳ ಭಾಷಾಂತರಕ್ಕೆ ಅವಕಾಶವಿದೆ ಸ್ನೇಹಿತರೆ. ಅಂದರೆ ಈ 22 ಭಾಷೆಗಳು ಯಾವುದೇ ಭಾಷೆಯನ್ನು ನಾವು ಕೂಡ ಭಾಷಾಂತರ ಮಾಡೋಕ್ಕೆ ಒಂದು ಅವಕಾಶ ಕೊಡುತ್ತದೆ. ಈ ರೀತಿ ಅಧಿಕೃತ ಭಾಷೆಗಳಿಗಿರೋ ಒಂದು ಅನುಕೂಲ ತಿಳ್ತೇವೆ ಸ್ನೇಹಿತರೆ. ಇನ್ನು ವಿಧಿ 343 ಆರ್ಟಿಕಲ್ 343 ಏನು ಹೇಳ್ತದೆ ಅಂದರೆ ಸ್ನೇಹಿತರೆ, ಒಕ್ಕೂಟದ ಅಧಿಕೃತ ಭಾಷೆ ಹಿಂದಿಯಾಗಿರಬೇಕು. ಏನು ನಮ್ಮ ಭಾರತದ ಸಂವಿಧಾನದ 1ನೇ ವಿಧಿ ಹೇಳ್ತದೆ ಸ್ನೇಹಿತರೆ, ಭಾರತ ಒಂದು ಒಕ್ಕೂಟದ ಬಗ್ಗೆ ಮಾಹಿತಿ ಕೊಡ್ತದಲ್ಲ. ಹಾಗಾದ್ರೆ ಇಡೀ ಒಕ್ಕೂಟದ ಒಂದು ಅಧಿಕೃತ ಭಾಷೆ ಯಾವುದಪ್ಪ ಅಂದ್ರೆ ಹಿಂದಿ ಅಂತ ಹೇಳಿದೆ. ಯಾವುದು ಸ್ನೇಹಿತರೆ? ಒಕ್ಕೂಟದ ಅಧಿಕೃತ ಭಾಷೆ ಅಂತೇಳಿ ಕ್ವಶನ್ ಕೇಳಿದಾಗ ಮಾತ್ರ ಹಿಂದಿ ಅಂತ ಹೇಳಬೇಕು. ಒಂದು ವೇಳೆ ರಾಷ್ಟ್ರೀಯ ಭಾಷೆ ಯಾವುದಂತ ಕೇಳಿದ್ರೆ ಯಾವ ಭಾಷೆಗೂ ಕೂಡ ನಾವು ರಾಷ್ಟ್ರೀಯ ಭಾಷಾ ಸ್ಥಾನಮಾನ ನೀಡಿಲ್ಲ. ಭಾರತದಲ್ಲಿ ಅತಿ ಹೆಚ್ಚು ಹಿಂದಿ ಎಲ್ಲ ರಾಜ್ಯಗಳಲ್ಲಿ ಮಾತಾಡ್ತಾರೆ ಕರೆ, ಬಟ್ ಆದರೂ ಕೂಡ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತೇಳಿ ಪರಿಗಣನೆ ಮಾಡಿಲ್ಲ. ಒಕ್ಕೂಟದ ಅಧಿಕೃತ ಭಾಷೆಯಾಗಿದೆ ವಿನ ರಾಷ್ಟ್ರೀಯ ಭಾಷೆ ಅಂತೇಳಿ ಯಾವುದೇ ಭಾಷೆ ಇಲ್ಲ. ಇನ್ನು ಅಧಿಕೃತ ಭಾಷೆಗಳ ಕಾಯ್ದೆ 1963 ಸ್ನೇಹಿತರೆ. ಅಧಿಕೃತ ಭಾಷೆಗಳ ಕಾಯ್ದೆ ಜಾರಿಗೆ ಬಂದಿದೆ ಯಾವಾಗ? 1963 ಕಾಯ್ದೆಯಾಗಿ 1965 ಜಾರಿಗೆ ಬಂತು. ಈ ಕಾಯ್ದೆ ಪ್ರಕಾರ ಏನು ಹೇಳ್ತಪ್ಪ ಅಂದ್ರೆ, ಒಕ್ಕೂಟದ ಅಧಿಕೃತ ಉದ್ದೇಶಗಳಿಗಾಗಿ ಮತ್ತು ಸಂಸತ್ತಿನಲ್ಲಿ ಹಿಂದಿಯ ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಬಳಸುವುದನ್ನು ಮುಂದುವರೆಸಬಹುದು. ಅಂದರೆ ಸ್ನೇಹಿತರೆ, ನಮ್ಮ ಸಂವಿಧಾನ ಜಾರಿಯಾದ 15 ವರ್ಷದ ನಂತರ ಇಂಗ್ಲೀಷ್ ಭಾಷೆ ಬಳಸೋದನ್ನು ಕೈ ಬಿಡಬೇಕಂತ ಒಂದು ನಿರ್ಧಾರ ಇತ್ತು. ಬಟ್ ಅಧಿಕೃತ ಭಾಷೆಗಳ ಕೈದೆ 1963 ಏನು ಹೇಳ್ತು, ಹಿಂದಿನೂ ಬಳಸ್ರಿ, ಅದರ ಜೊತೆಗೆ ಇಂಗ್ಲೀಷ್ ಭಾಷೆ ಬಳಸೋದನ್ನು ಮುಂದುವರಿಸಬಹುದು ಅಂತೇಳಿ ಈ ಕಾಯ್ದೆ ಹೇಳುತ್ತದೆ. ಇನ್ನು ವಿಧಿ 348 ಇನ್ನೊಂದು ಕೆಲವೊಂದಿಷ್ಟು ಮಾಹಿತಿ ಕೊಡ್ತಾರೆ ಸ್ನೇಹಿತರೆ. ವಿಧಿ 348 ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಎಲ್ಲ ಪ್ರಕ್ರಿಯೆಗಳು ಇಂಗ್ಲೀಷ್ ಭಾಷೆಯಲ್ಲೇ ಇರಬೇಕು. ಅಂದರೆ ಸ್ನೇಹಿತರೆ, ಸುಪ್ರೀಂ ಕೋರ್ಟದ ಏನೇ ಒಂದು ಆರ್ಡರ್ ಆಗಿರ್ಬೋದು, ಒಂದು ತೀರ್ಪು ಕೊಡೋದಾಗಿರ್ಬೋದು, ಸಮನ್ಸ್ ಕೊಡೋದಾಗಿರ್ಬೋದು, ಎಲ್ಲ ಒಂದು ಯಾವ ಭಾಷೆಯಲ್ಲಿ ಇರಬೇಕು? ಇಂಗ್ಲೀಷ್ ಭಾಷೆಯಲ್ಲೇ ಇರಬೇಕಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಚೇಂಜ್ ಮಾಡ್ಬೋದು, ಬಟ್ ಸಂಸತ್ತು ಒಂದು ಕಾಯ್ದೆ ಮಾಡುವ ಮುಖಾಂತರ ಚೇಂಜ್ ಮಾಡ್ಬೋದು ಇವನ್ನ, ಬಟ್ ಅಲ್ಲಿವರೆಗೂ ಇಂಗ್ಲೀಷ್ ಭಾಷೆಯಲ್ಲೇ ನಡಿಬೇಕಂತಿದೆ. ಇನ್ನು ಸಂಸತ್ತಿನ ವ್ಯವಹಾರಗಳನ್ನು ಅಂದರೆ ಸಂಸತ್ತಿನ ಒಂದು ಕಾರ್ಯಕಲಾಪಗಳನ್ನು ಮಾತನಾಡೋದಾಗಿರ್ಬೋದು, ಒಂದು ಏನೇ ಪ್ರಶ್ನೆ ಕೇಳುವಾಗ ಯಾವುದೇ ಒಂದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ನಡೆಸತಕ್ಕದ್ದು. ಅಂದರೆ 2 ಲ್ಯಾಂಗ್ವೇಜ್ಗೆ ಅವಕಾಶ ಕೊಟ್ಟಿದ್ದಾರೆ ಸಂಸತ್ತಿನಲ್ಲಿ. ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಹಿಂದಿಯರೇ ಬಳಸ್ರಿ, ಇಂಗ್ಲೀಷರೇ ಬಳಸ್ರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಒಂದು ವೇಳೆ ಸಮರ್ಪಕವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದಾಗ ಮಾತ್ರ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಮಾತೃಭಾಷೆಯಲ್ಲಿ ಅವಕಾಶ ನೀಡಲಾಗುತ್ತದೆ. ಅಂದರೆ ಸ್ನೇಹಿತರೆ, ಕೆಲವೊಂದು MP ಗಳಿಗಾಗಿರ್ಬೋದು ಏನಾಗುತ್ತೆ ಸ್ನೇಹಿತರೆ, ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲೀಷ್ ಬರಲ್ಲ. ಅವಾಗ ತೊಂದರೆ ಆದಾಗ ಸ್ಪೀಕರ್ ಸಭಾಧ್ಯಕ್ಷರ ಅನುಮತಿ ತೊಗೊಂಡು ಸ್ನೇಹಿತರೆ ಅವರು ಮಾತೃಭಾಷೆಯಲ್ಲಿ ಮಾತನಾಡಬಹುದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕರೆನ್ಸಿ ನೋಟುಗಳು, ನೀವೆಲ್ಲ ನೋಟುಗಳು ನೋಡಿದ್ರೆ ಸ್ನೇಹಿತರೆ, 10 ರೂಪಾಯಿ ಹಿಡ್ಕೊಂಡು 2000 ನೋಟುಗಳ ತನಕ ನೋಡಿದ್ರೆ ಸ್ನೇಹಿತರೆ, ಆ ನೋಟುಗಳ ಮೇಲಿರೋ ಭಾಷೆಗಳು ಯಾವ್ಯಾವ ನೋಡೋದಾದ್ರೆ ಸ್ನೇಹಿತರೆ, ಅದರ ಮೇಲೆ ಒಟ್ಟು 15 ಭಾಷೆಗಳನ್ನು ಮುದ್ರಿಸಲಾಗಿದೆ. ನೋಟುಗಳ ಹಿಂಭಾಗದಲ್ಲಿ ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ಎಷ್ಟು ಭಾಷೆಗಳಂದ್ರೆ ಅದು 15 ಭಾಷೆಗಳನ್ನು ಅಲ್ಲಿ
ಆ ನೋಟಿನ ಎಷ್ಟಪ್ಪ 100 ರೂಪಾಯಿ ಅಂದರೆ ಆ 15 ಭಾಷೆಗಳಲ್ಲಿ ಮುದ್ರಣ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ ಕನ್ನಡಕ್ಕೆ ಎಷ್ಟನೇ ಸ್ಥಾನ ಇದೆ ಅಂದರೆ 4ನೇ ಸ್ಥಾನವಿದೆ. 1 2 3 4ನೇ ಸ್ಥಾನ ಯಾವ ಭಾಷೆಯಲ್ಲಿ ಮುದ್ರಣ ಮಾಡಿದ್ದಾರೆ? ಕನ್ನಡ ಭಾಷೆಯಲ್ಲಿ ಸ್ನೇಹಿತರೆ. ಇದರ ಜೊತೆಗೆ ನೋಟಿನ ಕೇಂದ್ರದಲ್ಲಿ ಹಿಂದಿ ಭಾಷೆ, ಹಿಮ್ಮುಖ ಭಾಗದಲ್ಲಿ ಇಂಗ್ಲೀಷ್ ಭಾಷೆಯನ್ನು ದಪ್ಪ ಅಕ್ಷರದಲ್ಲಿ ಮುದ್ರಿಸಲಾಗಿದೆ ಸ್ನೇಹಿತರೆ. 15 ಭಾಷೆಗಳನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ನೋಟಿನ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಅಲ್ಲಿ 2 ಭಾಷೆಗಳನ್ನು ಕೊಟ್ಟಾರೆ ಸ್ನೇಹಿತರೆ, ಅವು ದಪ್ಪ ಅಕ್ಷರದಲ್ಲಿ. ಇನ್ನು ಹಿಂಭಾಗದಲ್ಲಿ 15 ಭಾಷೆಗಳಿಗೆ ಕೊಟ್ಟಾರೆ. ಹಾಗಾಗಿ ಟೋಟಲ್ 17 ಭಾಷೆಗಳಾಗುತ್ತೆ ಸ್ನೇಹಿತರೆ. ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೋಟುಗಳ ಮೇಲೆ ಇರುವಂಥ ಒಂದು ಭಾಷೆಗಳ ಸಂಖ್ಯೆ ಸ್ನೇಹಿತರೆ. ಇದು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು, ಅಧಿಕೃತ ಭಾಷೆಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟಿನ ಮೇಲೆ ಭಾಷೆಗಳು ಹೇಳ್ತೇವೆ ಸ್ನೇಹಿತರೆ. ವಿಡಿಯೋ ಧನ್ಯವಾದಗಳು ಸ್ನೇಹಿತರೆ.